ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನೋಡಿ, ಇವಾಗ ಬೇಸಿಗೆ ಬಂದಿರೋದ್ರಿಂದ ಎಲ್ಲ ಕಡೆ ತುಂಬ ಸೆಕೆ ಆಗ್ತಾ ಇರುತ್ತೆ. ಅದರಿಂದ ನೈಟ್ ಹೊತ್ತಂತೂ ಫ್ಯಾನ್ ಇಲ್ಲ ಅಂದರೆ ನಿದ್ದೆನೂ ಮಾಡೋಕ್ಕಾಗಲ್ಲ, ಅಷ್ಟು ಸೆಕೆ ಆಗ್ತಾ ಇರುತ್ತೆ. ನೈಟ್ ಹೊತ್ತೇ ಜಾಸ್ತಿ ಪವರ್ ತೆಗಿತಾ ಇರ್ತಾರೆ. ಡೇ ಹೊತ್ತೂ ತುಂಬ ಬಿಸಿಲಿರೋದ್ರಿಂದ ಸೆಕೆ ಆಗ್ತಾ ಇರುತ್ತೆ. ಕರೆಂಟು ಇದಿಲ್ಲ ಅಂದರೆ ಯು ಪಿ ಎಸ್ ಇಲ್ಲ ಅಂದರೆ ಇರೋದಕ್ಕೆ ಆಗೋದಿಲ್ಲ. ಮನೆ ಒಳಗೆ ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದು ಯು ಪಿ ಎಸ್ ತಂದಿದ್ದೀನಿ. ಯು ಪಿ ಎಸ್ಸು ಯಾವುದಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಮೈಕ್ರೋಟೆಕ್ದು 700 VA 12 ವೋಲ್ಟಲ್ಲಿ ರನ್ ಆಗುವಂಥದ್ದು ಯು ಪಿ ಎಸ್ಸು. ಅಡ್ವಾನ್ಸ್ ಡಿಜಿಟಲ್ ಯು ಪಿ ಎಸ್ಸು 700 VA 12 ವೋಲ್ಟಲ್ಲಿ ರನ್ ಆಗುತ್ತೆ. ಇದು ಬಂದು ಇಂಡಿಯಾ ನಂಬರ್ 1 ಬ್ರ್ಯಾಂಡಿಂಗ್ ಇದೆ. ಇದು ಬಂದು ಈ ಥರ ಇರುತ್ತೆ ಒಳಗಡೆ. ನೋಡಿ, ಪವರ್ ಬೈ ಕಾಪರ್ ಬ್ಯಾಟ್ರಿ ವೈರಿಂಗ್ ಅಂತ ಬಂದಿದೆ. ಇದು ಎಲ್ಲ ಸ್ಪೆಸಿಫಿಕೇಷನ್ ಇದೆ. ಇಲ್ಲಿ ನೋಡಿ, ಸಮ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ನೋಡಿ. ಇದು ಸೂಪರ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ, ಸೂಪರ್ ಲಾಂಗ್ ಬ್ಯಾಕಪ್ ಅಂತ ಕೊಟ್ಟಿದ್ದಾರೆ, ಸೂಪರ್ ಲಾಂಗ್ ಬ್ಯಾಟ್ರಿ ಲೈಫ್ ಅಂತ ಕೊಟ್ಟಿದ್ದಾರೆ. 3 ಥರ ಟೆಕ್ನಾಲಜಿ ಇದೆ ಇದು. ಮತ್ತು ಇದು ಅಡ್ವಾನ್ಸ್ ಡಿಜಿಟಲ್ ಇದೆ. 700 VA ಕೆಪಾಸಿಟಿ ಇದೆ. ಇದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇದು ಓಪನ್ ಮಾಡಿದ್ರೆ ಮೇಲ್ಗಡೆ ಈ ರೀತಿ ಇರುತ್ತೆ. ಇದು ನೋಡಿ, ಮೇಲ್ಗಡೆ ಓಪನ್ ಮಾಡಿದ ತಕ್ಷಣ ಒಂದು ಯೂಸರ್ ಮ್ಯಾನ್ಯಲ್ ಇದೆ. ಯೂಸರ್ ಮ್ಯಾನ್ಯಲ್ನ ನಾವು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಇದು ಮೈನ್ ಯು ಪಿ ಎಸ್. ನೋಡಿ, ಇವಾಗ ಯು ಪಿ ಎಸ್ನ ಈಚೆ ತೆಗೆದಿದ್ದೀವಿ. ಇವಾಗ ಹಿಂದೆಗಡೆ ಪವರ್ ಕೇಬಲ್ ಇದೆಲ್ಲ ಇದೆ. ಫಸ್ಟ್ ಈ ಕವರ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಂಪ್ಲೀಟಾಗಿ ಕವರ್ ಓಪನ್ ಮಾಡ್ಕೊಂಡಿದ್ದೀವಿ. ನೋಡಿ, ಇದರಲ್ಲಿ ಮುಂದೆಗಡೆ ಸೂಪರ್ ಪವರ್ಡ್ ಅಂತ ಇದೆ. ಮತ್ತು ಫ್ರಂಟ್ ನೋಡಿ, ಕೆಲವೊಂದೊಂದು ಡಿಸ್ಪ್ಲೇ ಇದೆ. ಪವರ್ ಮೈನ್, ಯು ಪಿ ಎಸ್ ಆನ್, ಚಾರ್ಜಿಂಗ್, ಓವರ್ಲೋಡ್, ಬ್ಯಾಟ್ರಿ ಲೋ, ಮತ್ತು CB ಟ್ರಿಪ್. MCB ಟ್ರಿಪ್ ಆದರೆ ಇದು ಬರುತ್ತೆ. ಇದು ಮೈನ್ ಆನ್ ಆದರೆ ಈ ಲೈಟ್ ಬರುತ್ತೆ. ಯು ಪಿ ಎಸ್ ಆನ್ ಆದರೆ ಇದು ಬರುತ್ತೆ. ಚಾರ್ಜಿಂಗ್ ಆದರೆ ಈ ಲೈಟ್ ಬರುತ್ತೆ. ಓವರ್ಲೋಡ್ ಆದರೆ ಇಲ್ಲಿ ರೆಡ್ ಲೈಟ್ ಬರುತ್ತೆ. ಇದು ಬ್ಯಾಟ್ರಿ ಲೋ ಆದರೆ ಇಲ್ಲಿ ರೆಡ್ ಲೈಟ್ ಬರುತ್ತೆ. ಇದು MCB ಏನಾದ್ರು ಟ್ರಿಪ್ ಆದರೆ ಈ ಲೈಟ್ ಬರುತ್ತೆ. ಇದು ನೋಡಿ, ಮತ್ತೆ 700 VA 12 ವೋಲ್ಟ್ DC ಅಂತ ಹಾಕಿದ್ದಾರೆ. 12 ವೋಲ್ಟಲ್ಲಿ ರನ್ ಆಗುತ್ತೆ ಇದು ಯು ಪಿ ಎಸ್ ಬಂದು 700 VA. ನೋಡಿ, ಇಲ್ಲಿ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ, ನೇಮು. ಮತ್ತು ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ನೋಡಿ, ಇದು ಆನ್ ಆಫ್ ಮಾಡೋದಕ್ಕೆ ಇದರಲ್ಲಿ ಬಟನ್ ಕೊಟ್ಟಿದ್ದಾರೆ. ಮತ್ತು ಇವಾಗ ನೋಡಿ, ಮೇಲೆ ಬ್ರ್ಯಾಂಡಿಂಗ್ ನೇಮ್ ಇದೆ, ಮೈಕ್ರೋಟೆಕ್ ಅಂತ. ಇವಾಗ ಸೈಡಲ್ಲಿ ವೆಂಟ್ ಇದೆ. ಈ ಕಡೆ ಸೈಡಲ್ಲಿ ವೆಂಟ್ ಇದೆ. ನೋಡಿ, ಇದು ಟ್ರಾನ್ಸ್ಫಾರ್ಮರ್ ಕೂಲ್ ಆಗೋದಕ್ಕೆ. ಮತ್ತು ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್ ಬಂದು ನಮಗೆ 6 ಆ್ಯಂಪ್ಸ್ ಸಾಕೆಟ್ ಬರುತ್ತೆ. ನೋಡಿ, ಇದು 6 ಆ್ಯಂಪ್ಸ್ ಪ್ಲಗ್, 6 ಆ್ಯಂಪ್ಸ್ ಸಾಕೆಟ್ ಬರುತ್ತೆ. ನೋಡಿ, ಇದು 6 ಆ್ಯಂಪ್ಸು, 16 ಆ್ಯಂಪ್ಸ್ ಅಲ್ಲ. ಮತ್ತು ಇದು ಔಟ್ಪುಟ್ಟು ಪ್ರೆಸ್ ಇದು ಇದೆ. ಇದೇನಾದ್ರು ನಮಗೆ ಪವರ್ ಏನಾದ್ರು ಶಾರ್ಟ್ ಆದರೆ ನಮಗೆ ಇದು ಈಚೆಗೆ ಬಂದಿರುತ್ತೆ. ಇದು ಮತ್ತೆ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ ಯು ಪಿ ಎಸ್ಸು. ಮತ್ತು ಇಲ್ಲಿ 2 ಬಟನ್ ಇದೆ. ನೋಡಿ, ಇಲ್ಲೊಂದಿದೆ. ಇದು ಬಂದು ಮೇಲ್ಗಡೆ ಸ್ವಿಚ್ ಇದೆ. ಇದ್ರ ಒಳಗೊಂದು ಇದು ಮೇಲೆ ಮಾಡಿದ್ರೆ ಯು ಪಿ ಎಸ್ ಬರುತ್ತೆ, ಕೆಳಗೆ ಮಾಡಿದ್ರೆ ಇನ್ವರ್ಟರ್ ಆಗುತ್ತೆ. ಇನ್ವರ್ಟ್ರಲ್ಲಿ ನೀವು TV, ಫ್ಯಾನು, ಟ್ಯೂಬ್ಲೈಟ್ ಯೂಸ್ ಮಾಡ್ಬೇಕಾದ್ರೆ ಇನ್ವರ್ಟರ್ ಮಾಡಬೇಕು. ನೀವು ಕಂಪ್ಯೂಟರು ಏನಾದ್ರು ಯೂಸ್ ಮಾಡ್ತಾಯಿದ್ರೆ ಯು ಪಿ ಎಸ್ ಮೂಡ್ಗಿಟ್ರೆ ನಿಮಗೆ ಅದು ಪವರ್ ಹೋಗಿ ಬಂದರೆ ನಿಮಗೆ ಸಿಸ್ಟಮ್ ಆಫ್ ಆಗೋಲ್ಲ. ಇದ್ರ ಲೀಟ್ರ್ ಪಕ್ಕ ಆಫ್ ಆಗುತ್ತೆ, ಇದ್ರ ಲೀಟ್ರ್ ಆಫ್ ಆಗೋದಿಲ್ಲ ಯು ಪಿ ಎಸ್ಸಲ್ಲಿ. ಮತ್ತು ಇಲ್ಲಿ ಟ್ಯೂಬ್ಲರ್ ಬ್ಯಾಟ್ರಿ ಸೆಲೆಕ್ಷನ್ನು LC FP ಟ್ಯೂಬ್ಲರ್ ಅಂತ ಬರುತ್ತೆ. 3 ಟೈಪು ಬ್ಯಾಟ್ರಿ ಬರುತ್ತೆ. ಟ್ಯೂಬ್ಲರ್ ಇಟ್ಟರೆ ಮೇಲೆ, ಇನ್ನು ಮಿಕ್ಕಿದ 2 ಬ್ಯಾಟ್ರಿ ಇಟ್ಟರೆ ಕೆಳಗಡೆ ಬರುತ್ತೆ. ಚಾರ್ಜಿಂಗ್ ವೋಲ್ಟೇಜ್, ಇದು ವೋಲ್ಟೇಜ್ ಸೆಲೆಕ್ಷನ್ ಆಗುತ್ತೆ. ಇದು ಬಂದು ಸ್ಪೆಸಿಫಿಕೇಷನ್ ಇಲ್ಲಿದೆ ನೋಡಿ. ಸೂಪರ್ ಪವರ್ ಯು ಪಿ ಎಸ್ 700 12 ವೋಲ್ಟ್ DC ಅಂತ ಇದೆ. ಮತ್ತು ಇದು ಮಾಡೆಲ್ ನಂಬರ್ ಇಲ್ಲಿದೆ ನೋಡಿ. ಮಾಡೆಲ್ ನಂಬರು MTK AA70H. ಇನ್ಪುಟ್ ವೋಲ್ಟೇಜು 220 ವೋಲ್ಟ್ 4.5 ಆ್ಯಂಪ್ಸ್ AC, 50 GHz 1 HP ಇದೆ. ಔಟ್ಪುಟ್ಟು 220 ವೋಲ್ಟು 2.7 ಆ್ಯಂಪ್ಸ್ ಇದೆ. ಇದು ನೋಡಿ, ಚಾರ್ಜಿಂಗು 4.5, ಔಟ್ಪುಟ್ಟು 2.7 FE, 50 GHz ವರ್ಕ್ ಆಗುತ್ತೆ. ಸಿಂಗಲ್ ಫೇಸು, ಇದು ಸಿಂಗಲ್ ಫೇಸ್ ಇನ್ಪುಟ್ಟನು.
ಮತ್ತು ಇಲ್ಲಿ ಕೆಲವೊಂದೊಂದು ಸೀರಿಯಲ್ ನಂಬರ್ ಇದೆ ನೋಡಿ. ಇದು ಬಂದು ಇದು ನೋಡಿ, ಇದು ಬ್ಯಾಟ್ರಿ ಟರ್ಮಿನಲ್ಲು ನೋಡಿ, ಇವೆರಡು ಇದೆಯಲ್ಲ, ಇದು ಬ್ಯಾಟ್ರಿ ಟರ್ಮಿನಲ್ಲು, ಇದು ಪಾಸಿಟಿವು, ಇದು ನೆಗೆಟಿವು. ಇದು ಬಂದು ಮೇನ್ಸ್ ಕಾರ್ಡು ನೋಡಿ, ಇದೆಯಲ್ಲ ಮೇನ್ಸ್ ಕಾರ್ಡು, ಇದ್ರದ್ದು ವೈರ್ ಇದು. ಇವಾಗ ಇದನ್ನ ಓಪನ್ ಮಾಡೋಣ, ಎಷ್ಟು ಉದ್ದ ಇದೆ ಅಂತ ನೋಡೋಣ. ನೋಡಿ, ಇದು ರಿಮೂವ್ ಮಾಡ್ಕೊಂಡಿದ್ದೀನಿ ನೋಡಿ. ಬ್ಯಾಟ್ರಿ ವೈರು ಎಷ್ಟು ಉದ್ದ ಇದೆ ಅಂದರೆ ನೋಡಿ, ನೋಡಿ ಆಲ್ಮೋಸ್ಟು ಇಷ್ಟು ದೂರ ಬರುತ್ತೆ ನೋಡಿ. ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, 1.5 ಮೀಟ್ರ್ ಇರ್ಬೋದು ಬ್ಯಾಟ್ರಿ ಕೇಬಲ್ಲು, 1.5 ಮೀಟ್ರ್ ಇರ್ಬೋದು ನೋಡಿ. ಇಷ್ಟು ಉದ್ದ ಬರುತ್ತೆ, ಇಲ್ಲಿ ಗಂಟೆ ಬರುತ್ತೆ ನೋಡಿ. 1.5 ಮೀಟ್ರ್ ತುಂಬ ಲೆಂತ್ ಇದ್ರೂ ಬ್ಯಾಟ್ರಿ ಆರಾಮಾಗಿ ಕನೆಕ್ಷನ್ ಮಾಡ್ಕೋಬೋದು, ದೂರ ಇದ್ರೂ 1.5 ಮೀಟ್ರ್ ಅಷ್ಟು ಬರುತ್ತೆ. 2 ವೈರು ಮತ್ತು ಗೇಜೂ ಚೆನ್ನಾಗಿದೆ ಇದು ನೋಡಿ. ಇದು ಎಷ್ಟು mm ಇದೆ ನೋಡಿ, 6 mm ಇದೆ, 6.1 ಕೋರ್ 1100 VA ಗಂಟಕ್ಕೆ ಇದಿದೆ. ಮತ್ತು ISI ಸರ್ಟಿಫಿಕೇಟು ಇದೆ ಇದರಲ್ಲಿ ನೋಡಿ. ವೈರು ಹೆವಿ ಇದೆ. ಈ UPSಗೆ ಎಷ್ಟು ಬೇಕೋ ಅಷ್ಟಿದೆ. ಹೆವಿ ಅಂದರೆ ಜಾಸ್ತಿ ಹೆವಿ ಅಲ್ಲ. UPS ಏನು 700 VA ಇದೆ, ಅದಕ್ಕೆ ಕೆಪಾಸಿಟಿ ಆಗಿ ವೈರ್ ಕೊಟ್ಟಿದ್ದಾರೆ. ಮತ್ತು ವೈರ್ ಬಂದು ಈ ಥರ ಸ್ಕ್ರೂ ಇದು ಬರುತ್ತೆ, ಹೋಲ್ ಇರೋದು ಬರುತ್ತೆ. ಮತ್ತು ಇದು ಪವರ್ ಕಾರ್ಡ್ ನೋಡಿ, ಪವರ್ ಕಾರ್ಡೂ ಅಷ್ಟೇ ಹೆವಿ ಇದೆ. ಇದು ಅಷ್ಟೇ 1400 ಇದೆ. 3 ಕೋರ್ ವೈರ್ ಇದು. 3 ಕೋರ್ ಏನಕ್ಕೆ ಅಂದರೆ ಇದರಲ್ಲಿ 3 ಸಾಕೆಟ್ ಬರುತ್ತೆ, ಪಾಸಿಟಿವ್, ನೆಗೆಟಿವ್, ಅರ್ಥಿಂಗ್ ಅಂತ. ಇವಾಗ ಇದನ್ನ ಕನೆಕ್ಟ್ ಮಾಡೋಕ್ಕೆ ಮುಂಚೆ ನಾವು ಇದಕ್ಕೆ ಫಸ್ಟು ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಬ್ಯಾಟ್ರಿ ಕನೆಕ್ಟ್ ಮಾಡಿ ಇದನ್ನ ಆನ್ ಮಾಡಿ ತೋರಿಸ್ತೀನಿ, ಆನ್ ಯಾವ ರೀತಿ ಆಗುತ್ತೆ ಅಂತ, ಹೆಂಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಂತರ ಒಂದು 12 ವೋಲ್ಟ್ ಬ್ಯಾಟ್ರಿ ಇದೆ, 12 ವೋಲ್ಟ್ 65H ಬ್ಯಾಟ್ರಿ ಇದೆ. ನಂತರ ಇವಾಗ UPSನ ಕನೆಕ್ಟ್ ಮಾಡ್ತೀನಿ ನೋಡಿ. ಇವಾಗ ಇವೆರಡು ವೈರ್ ಇದೆಯಲ್ಲ, ಇವೆರಡು ವೈರ್ನ ಒಂದು ನೆಗೆಟಿವು ಒಂದು ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು ನೋಡಿ. ನೀವು ಕನೆಕ್ಟ್ ಮಾಡ್ಬೇಕಾದ್ರೆ ನೆಗೆಟಿವ್ ಬ್ಲ್ಯಾಕ್ ವೈರ್ ಇರುತ್ತೆ, ಪಾಸಿಟಿವ್ ರೆಡ್ ಕಲರ್ ಇರುತ್ತೆ. ಮತ್ತು ನಿಮಗೆ ಬ್ಯಾಟ್ರಿ ಟರ್ಮಿನಲ್ಲೂ ಪಾಸಿಟಿವ್ ಅಂತ ಇರುತ್ತೆ ನೋಡಿ, ಇಲ್ಲಿ ಪ್ಲಸ್ ಅಂತ ಇದೆ. ಮತ್ತು ರೆಡ್ ಕಲರ್ ಸಿಂಬಲ್ ಇರುತ್ತೆ ಬ್ಯಾಟ್ರಿಲಿ ನೋಡಿ. ಇವಾಗ ಇದನ್ನ ಹಾಕ್ಬೇಕಾದ್ರೆ ಸ್ವಲ್ಪ ಶಾರ್ಟ್ ಇದಾಗುತ್ತೆ, ಸ್ಪಾರ್ಕ್ ಬರುತ್ತೆ ನೋಡಿ, ಸ್ಪಾರ್ಕ್ ಬರುತ್ತೆ ಸ್ಟಾರ್ಟಿಂಗು. ಸ್ಪಾರ್ಕ್ ಬಂದರೆ ಏನು ಹೆದರ್ಕೊಳ್ಳೋದೇನಿಲ್ಲ, ಸ್ಟಾರ್ಟಿಂಗು ಅದು ಸ್ಪಾರ್ಕ್ ಬಂದೇ ಬರುತ್ತೆ ಕನೆಕ್ಷನ್ ಹಾಕ್ಬೇಕಾರೆ ನೋಡಿ. ಪೂರ್ತಿ ಟೈಟಾಗೆ ಫುಲ್ಲು ಟೈಟಾಗಿ ಹಾಕಬೇಕು. UPS ಕನೆಕ್ಟ್ ಮಾಡ್ಬೇಕಾದ್ರೆ ಬ್ಯಾಟ್ರಿಗೆ ಲೂಸ್ ಕನೆಕ್ಷನ್ ಇರಬಾರ್ದು ನೋಡಿ. ಫುಲ್ ಟೈಟಾಗಿ ಆಗಿದೆ ನೋಡಿ, ಇದನ್ನು ಟೈಟ್ ಆಗಿದೆ. ಇವಾಗ ಇಲ್ಲಿ UPSಲ್ಲಿ ಏನು ಬಂದಿದೆ ಅಂತ ನೋಡೋಣ ನೋಡಿ. ಇವಾಗ ಏನೂ ಬಂದಿಲ್ಲ, ನಾವು ಆನ್ ಮಾಡೋವರೆಗೂ ಏನೂ ಬರೋಲ್ಲ. ಇವಾಗ ಇದು ಮೇನ್ ಕಾರ್ಡ್ ಇದೆಯಲ್ಲ, ಇದು ಮೇನ್ ವೈರ್ನ ಕನೆಕ್ಟ್ ಮಾಡೋಣ ಇದಕ್ಕೆ ನೋಡಿ. ಮೈನ್ ವೈರು ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಆನ್ ಮಾಡ್ತೀನಿ, ಏನು ಸಿಂಬಲ್ ಬರುತ್ತೆ ನೋಡೋಣ ನೋಡಿ. ಮೈನ್ ಆನ್ ಮಾಡಿದ ತಕ್ಷಣ ಇಲ್ಲಿ ಗ್ರೀನ್ ಕಲರ್ ಬಂತು, ಮೇನ್ಸ್ ಆನ್ ಬರುತ್ತೆ. ಮತ್ತು ಇದು ಚಾರ್ಜಿಂಗ್ ಆಗ್ತಾಯಿದ್ರೆ ಚಾರ್ಜಿಂಗು ಬ್ಲಿಂಕ್ ಆಗ್ತಾ ಇರುತ್ತೆ ಲೈಟು ನೋಡಿ. ಇದು ಹಿಂಗೆ ಬ್ಲಿಂಕ್ ಆಗ್ತಾಯಿದ್ರೆ ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಈ ಬ್ಲಿಂಕ್ ಆಗೋದು ಕಂಟಿನ್ಯೂಸ್ ಆಗಿ ಉರಿತಾ ಇದ್ದರೆ ಚಾರ್ಜಿಂಗ್ ಆಗಿದೆ ಅಂತ ಸಿಂಬಲ್ ಅದು. ಮತ್ತು ಇದು ಯಾವಾಗ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇದು ಫಸ್ಟ್ ನಾವು UPS ಆನ್ ಮಾಡಬೇಕು ನೋಡಿ. ಆನ್ ಮಾಡಿದ್ರೆ ಲೈಟ್ ಬರುತ್ತೆ, ಇದ್ರ ಸುತ್ತಲೂ ಲೈಟ್ ಬರುತ್ತೆ ನೋಡಿ. ಇದು ಬ್ಲೂ ಕಲರ್ ಲೈಟ್ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ ಇದು. ಇವಾಗ ನೋಡಿ, ನಾನು ಇದನ್ನ ಮೈನ್ ಆಫ್ ಮಾಡ್ತೀನಿ. ಇವಾಗ UPS ಆನ್ ಅಂತ ಬರಬೇಕು ನೋಡಿ. ಇವಾಗ ಸ್ವಿಚ್ ಆಫ್ ಮಾಡ್ತೀನಿ ನೋಡಿ. ಸ್ವಿಚ್ ಆಫ್ ಮಾಡಿದ್ದೀನಿ, UPS ಆನ್ ಅಂತ ಬಂದಿದೆ ಇದು. ಓಕೆನಾ, UPS ಆನ್ ಇರಬೇಕು. ಓವರ್ಲೋಡ್ ಬಂದರೆ ಜಾಸ್ತಿ ಲೋಡ್ ಹಾಕಿದ್ದೀರಂತ, ಬ್ಯಾಟ್ರಿ ಲೋ ಅಂದರೆ ಈ ಬ್ಯಾಟ್ರಿ ಇದೆಯಲ್ಲ, ಈ ಬ್ಯಾಟ್ರಿ ಡೌನ್ ಆಗಿದೆ ಅಂತ. ಇದು MCB ಟ್ರಿಪ್ ಅಂದರೆ ಶಾರ್ಟ್ ಆಗಿದೆ ಅಂತ. ಓಕೆನಾ, ಇಷ್ಟು ಆಪ್ಷನ್ ಇದೆ. ಇವಾಗ ಬ್ಯಾಟ್ರಿ ಆನಲ್ಲಿದೆ UPSಲ್ಲಿ. ಇವಾಗ ನನ್ನ ಹತ್ರ ಇಲ್ಲಿ ಒಂದು ಲೈಟ್ ಇದೆ, ಈ ಲೈಟ್ನ ನಾನು ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇದ್ರ ಬ್ಯಾಕ್ ಸೈಡ್ ಸಾಕೆಟ್ ಇದೆಯಲ್ಲ, ಈ ಸಾಕೆಟಲ್ಲಿ ನೋಡಿ. ಇವಾಗ ರಿಮೂವ್ ಮಾಡಿದ್ದೀನಿ. ಇವಾಗ ಇದು ಔಟ್ಪುಟ್ಟು ನೀವು ಹೆಂಗೆ ತೊಗೊಳೋದು ಅಂದರೆ ನೋಡಿ, ಇದ್ರ ಹಿಂದೆಗಡೆ ಸಾಕೆಟ್ ಇದೆ ನೋಡಿ. ಇಲ್ಲಿ ಸಾಕೆಟಲ್ಲಿ ಪ್ಲಗ್ ಮಾಡಿದ್ರೆ ನಿಮಗೆ ಇಲ್ಲಿ ಲೈಟ್ ಬರುತ್ತೆ ನೋಡಿ. ಲೈಟ್ ಆನ್ ಆಗಿದೆ. ಇವಾಗ ಇದರಲ್ಲೇ UPSಲ್ಲಿ ಉರಿತಾ ಇರೋದು. ಇವಾಗ ಮೈನ್ ಇದು ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದ್ರೆ ನೋಡಿ, ಇವಾಗ ಚಾರ್ಜಿಂಗ್ ಆಗ್ತಾಯಿದೆ ಇದು ನೋಡಿ. ಇವಾಗ ಚಾರ್ಜಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಫ್ಯಾನು ರನ್ ಆಗುತ್ತೆ, ಹಿಂದೆಗಡೆ ಫ್ಯಾನ್ ಸೌಂಡ್ ಬರುತ್ತೆ ನೋಡಿ. ಚಾರ್ಜಿಂಗ್ ಆಗ್ತಾಯಿದೆ. ಇವಾಗ ಲೈಟ್ ಆಫ್ ಮಾಡ್ತೀನಿ ನೋಡಿ. ನೋಡಿ, ಇವಾಗ UPS ಮೋಡಲ್ಲಿ ಈ ಲೈಟು ವರ್ಕ್ ಆಗ್ತಾ ಇರೋದು UPSಲ್ಲಿ. ಈ ಥರ ನೀವು ಮನೆಗೆ ಕನೆಕ್ಷನ್ ಮಾಡ್ಕೋಬೋದು ನೋಡಿ. ನಿಮಗೆ ಸಿಂಪಲಾಗಿ
ಒಂದು 2 ಫ್ಯಾನು, ಒಂದು 4 ಟ್ಯೂಬ್ಲೈಟು ಉರಿಸ್ತೀನಿ ಅಂದರೆ ಆರಾಮಾಗಿ ನಿಮ್ಗೆ ಇಷ್ಟು ಯು ಪಿ ಎಸ್ ಆದರೆ ಸಾಕು. ತುಂಬ ದೊಡ್ಡ ದೊಡ್ಡ ಯು ಪಿ ಎಸ್ ಏನು ತೊಗೊಳೋದು ಬೇಕಾಗಿಲ್ಲ. ಸಣ್ಣ ಪುಟ್ಟ ಮನೆಗೆಲ್ಲ ಸಾಕಿದು 700V ಅಲ್ಲಿ ಫ್ಯಾನು ಓಡುತ್ತೆ, ಟಿ ವಿನೂ ಓಡುತ್ತೆ, ಲೈಟ್ಗಳು ಓಡುತ್ತೆ. ನೀವು ಮಿಕ್ಸಿನೂ ಸಹ ಓಡಿಸ್ಬೋದು. ಅದೆಲ್ಲ ಲೋಡ್ ಕಮ್ಮಿ ಮಾಡಿದ್ರೆ ಮಿಕ್ಸಿನೂ ಸಹ 700 ಒಳಗಿದ್ರೆ ಮಿಕ್ಸಿನೂ ಓಡಿಸ್ಬೋದು, ಸಮಸ್ಯೆ ಇಲ್ಲ. ಮತ್ತು ಇದು ಸ್ವಲ್ಪ ಮೈಕ್ರೋಟೆಕ್ ಆಗಿರೋದ್ರಿಂದ ನಂಬರ್ 1 ಕಂಪ್ನಿ ಇದು. ಅದರಿಂದ ಸ್ವಲ್ಪ ಚೆನ್ನಾಗಿದೆ. ಇದು ತುಂಬ ಹಳೆ ಕಂಪ್ನಿ ಆಗಿದ್ದರಿಂದ ನೋಡಿ, ಸಿಂಪಲ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಇದೆ, ಸಿಂಪಲ್ ಆಗಿದೆ. ಇಲ್ಲಿ ಬರೀ ಲೈಟ್ ಮಾತ್ರ ಇದೆ ನೋಡಿ, ಯಾವುದು ತುಂಬ ಇದು ಕಷ್ಟ ಏನಿಲ್ಲ ಇದರಲ್ಲಿ. ಮತ್ತು ಕೆಳಗಡೆ ನೋಡಿ 4 ಇದು ಕೊಟ್ಟಿದ್ದಾರೆ, ಬುಷ್ ಕೊಟ್ಟಿದ್ದಾರೆ ನೋಡಿ ಕೆಳಗಿಡೋದಕ್ಕೆ, ಏನು ಸಮಸ್ಯೆ ಏನಿಲ್ಲ ನೋಡಿ. ಈ ರೀತಿ ಸಿಂಪಲಾಗೆ ನೀವು ಯು ಪಿ ಎಸ್ನ ಕನೆಕ್ಟ್ ಮಾಡ್ಕೋಬೋದು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.